ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಹೊತ್ತಿಂದ. ಇವತ್ತಿನ ದಿನ ಬಾಳೆ ಏಲಕ್ಕಿ ಬಾಳೆ ನಾಟಿ ಮಾಡಿ ಕರೆಕ್ಟಾಗಿ 8 ದಿನ ಆಗಿದೆ. ಇಷ್ಟು ಬೇಗ ಮೊಳಕೆ ಬಂದಿದೆಯಲ್ಲ ಅಂತ ಎಲ್ಲರೂ ಆಶ್ಚರ್ಯ ಪಡ್ತಾಯಿದ್ರು. ಇವಾಗ ಒಂದೊಂದು ಗಿಡ ತೋರಿಸ್ಕೊಂಡು ಹೋಗ್ತೀನಿ ನಾನು. ಸೊ 7 ದಿನ ಏನೇನು ಮಾಡಿದ್ರಿ ಅಂದರೆ ಬರೀ ವಾಟರ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟು. ಕಂದು ಹಾಕೋರು, ಇನ್ನು ಟಿಶ್ಯೂ ಕಲ್ಚರ್ ಹಾಕಿರೋರು ನೋಡಿ, ಹುಳ ಬಂದರೆ ನೀವು ಹುಳಕ್ಕೆ ಮೆಣಸಿನ್ಕಾಯಿ ಕಷಾಯ ಮಾಡಿ ಹೊಡಿಬೇಕು. ಆ ವಿಡಿಯೋ ನಿಮಗೆ ನೆಕ್ಸ್ಟ್ ವೀಡಿಯೋಲಿದೆ. ಅದೇ ಥರ ಮೆಣಸಿನ್ಕಾಯಿ ಕಷಾಯ ಮಾಡ್ಕೊಂಡು ನೋಡಿರಿ. ಇವಾಗ ಮೇಯ್ನು ಕಂದಾಕ್ದವರು ಇವಾಗ ಮೊಳಕೆ ಬರ್ತಾ ಇರುತ್ತೆ. ಎಷ್ಟೊಂದು ಜನದ್ದು ಒಟ್ಟು 25 ದಿನ ನಮ್ಮದು ಬ್ರ್ಯಾಕೆಟು ನಾಟಿ ಮಾಡಿದ್ದರಿಂದ 25 ದಿನದಲ್ಲಿ ಎಲ್ಲ ಮೊಳಕೆ ಬಂದಿರುತ್ತೆ. ಯಾರು ನಮ್ಮದು ಬೀಜೋಪಚಾರ ಮಾಡಿದ್ದೀರಾ, ದಪ್ಪ ಕಂದಿರುತ್ತೆ ಅದು ಬೇಗ ಬರುತ್ತೆ, ಸಣ್ಣ ಕಂದಿರೋದು ಲೇಟಾಗಿ ಬರುತ್ತೆ. ಡಿಪೆಂಡ್ಸ್ ಆನ್ ಕಂದು ಮತ್ತು ವೆದರ್ ಎರಡೂ ಆಗುತ್ತೆ. ಹಾಗಾಗಿ ವೀಕ್ಷಕರೇ ನೋಡ್ತಾ ಇದ್ದೀರಾ, ಇವಾಗ ಒಂದೊಂದು ನಾನು ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ. ಬನ್ನಿ. ಸೊ ನೋಡಿ ಎಷ್ಟು ಫಸ್ಟ್ ಕ್ಲಾಸಾಗಿ ಬಂದಿದೆ ನೋಡ್ಬೋದು. ಇಲ್ಲಿ ಬುಡದಿಂದನೇ ಎಷ್ಟು ದಪ್ಪ ಬಂದಿದೆ, ಎಷ್ಟು ಹೆಲ್ದಿಯಾಗಿ ಬಂದಿದೆ. ಹೆಚ್ಚು ಕಮ್ಮಿ ಬೆರಳಿಗಿಂತ ದಪ್ಪ ಇದೆ. ಏನು ಸರ್? 1 ಇಂಚ್ ದಪ್ಪ ಇದೆ. ಸೊ ನೋಡಿ, ಇದು ಟಾಪ್ ಕ್ವಾಲಿಟಿ. ಈ ಎಲೆ ಸುಟ್ಟೋಗ್ಬೋದು. ಏನಕ್ಕೆ ಅಂದರೆ ಇದು ಹೊಸ್ದಾಗೆ ನೇಚರಿಗೆ ಬಂದಿರೋದು. ಬೆಳಕಿಗೆ ಈ ಬಿಸಿಲಿಂದ ಜಾಸ್ತಿ ಬಿಸಿಲಿದ್ದಾಗ ಒಣಗೋಗುತ್ತೆ. ನೋಡಿ, ಇದು ಒಣಗೋಗ್ತಾ ಇದೆ. ತೊಂದರೆ ಇಲ್ಲ, 100% ಚೆನ್ನಾಗಿ ಬರುತ್ತೆ. ಬನ್ನಿ. ಸೊ ನೀವು ಮೇಂಟೈನ್ ಮಾಡಬೇಕಾಗಿರೋದು ಇಷ್ಟೇ. ನೀರು ಜಾಸ್ತಿ ಕೊಡಬಾರ್ದು. ಮಳೆಗಾಲ ಇರೋದ್ರಿಂದ ಮಳೆಗಾಲದಲ್ಲಿ ನಾಟಿ ಮಾಡಿದವರು ನೀರು ನೋಡ್ಕೊಂಡು ಕೊಡಿ. ನೋಡಿ, ಇಲ್ಲಿ ತೋರಿಸ್ತೀನಿ ಒಳಗಡೆ ನೀರಿಂದು ಇಷ್ಟೇ ಹಾಕಿಕತ್ತು. ಹಿಂಗೆ ಮಾಡಿದಾಗ ನಿಮಗೆ ಇಲ್ಲಿ ಇಷ್ಟು ನಿಮಗೆ ತೇವಾಂಶ ಇದ್ದರೆ ಸಾಕು, ನೀರೇನು ಬಿಡಬೇಕಾಗಿಲ್ಲ. ಇವಾಗ ನೋಡಿ ಮೇಲ್ಗಡೆ ಡ್ರೈಯೇ ಇದೆ ನೋಡಿ, ಇದೆಲ್ಲ ಫುಲ್ ಡ್ರೈ. ಬಟ್ ಗಿಡಕ್ಕೆ ಬೇಕಾಗಿರೋದು ನೀರಲ್ಲ, ತೇವಾಂಶ. ಸೊ ಇದ್ರ ಸುತ್ತ ನಿಮಗೆ ಒಳಗಡೆ ಹೋಗಿದರೆ ಸಾಕು. ಇದೂ ಅಷ್ಟೇ ನೋಡಿ, ಕಪ್ಪಗಾಗಿದೆ. ಯಾಕಂದರೆ ಇದು ಇನ್ನೂ ಎಳೆದಿರೋದ್ರಿಂದ ನಿಮಗೆ ಬೇಗ ಸುಟ್ಟೋಗುತ್ತೆ. ಬಟ್ ಆದ್ರೂ ಒಳಗಡೆಯಿಂದ ಎಲೆ ಕಡಿಯುತ್ತೆ, ಅಡ್ಜಸ್ಟ್ ಆಗುತ್ತೆ, ಏನು ತೊಂದರೆ ಇಲ್ಲ. ಸೊ ನೋಡಿ, ಇಲ್ಲಿ ನೋಡಿ, ಈ ಎಲೆ ಸುಟ್ಟೋಗಿದ್ರೂ ನಿಮಗೆ ಹೊಸ ಎಲೆ ಬರ್ತಾಯಿದೆ. ಫಸ್ಟ್ ಕ್ಲಾಸ್ ಕ್ವಾಲಿಟಿ, ತುಂಬ ಚೆನ್ನಾಗಿದೆ. ಒಂದು ಹೈಟಿಗೆ ಬಂದು ಆಮೇಲೆ ಎಲೆ ಬರಬೇಕು, ಆವಾಗೇ ಅದು ಫಸ್ಟ್ ಕ್ವಾಲಿಟಿ ಅಂತ. ನೋಡಿ, ಇಲ್ಲಿದೆ, ತೋರಿಸ್ತೀನಿ ನೋಡಿ. ಇಲ್ಲೇನಿದೆ ನಿಮಗೆ ಫಸ್ಟ್ ಕ್ಲಾಸ್ ಕ್ವಾಲಿಟಿ. ಒಂದು ಅರ್ಧ ಅಡಿ ಆದಮೇಲೆ ನಿಮಗೆ ಎಲೆ ಬರಬೇಕು. ಅದು ನಿಮಗೆ 100% ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ. ಒಂದೊಂದು ಈ ಲೆವೆಲ್ಗೆ ಎಲೆ ಬಂದ್ಬಿಡುತ್ತೆ, ಆವಾಗ ಅದು ಕ್ವಾಲಿಟಿ ಚೆನ್ನಾಗಿಲ್ಲ. ನೋಡ್ಬೋದು. ಇವಾಗ ಇಲ್ಲಿ ಬಂದಿಲ್ಲ ನೋಡಿ, ಇದು ಬರ್ತಾ ಇದೆ, ಒಣಗಿದೆ ಮೇಲ್ಗಡೆ ನೋಡ್ಬೋದು. ಬಟ್ ಇನ್ನು ಅದಕ್ಕೆ ಒಳಗಡೆ ಜೀವ ಇರುತ್ತೆ. ಇದೂ ಬರುತ್ತೆ, ಏನು ತೊಂದರೆ ಇಲ್ಲ. ಇದು ಸುಟ್ಟಿರೋದ್ರಿಂದ ನಿಮಗೆ ಹೊಸ ಎಲೆ ಕೆಳಗಿಂದ ಬರುತ್ತೆ. ಸೊ ಆ್ಯಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಸೊ ನೋಡ್ಬೋದು, ಇವತ್ತು ನಾಟಿ ಮಾಡಿದ್ದು 30ನೇ ತಾರೀಕು. ವೀಕ್ಷಕರೇ, ನಾಟಿ ಮಾಡಿದ್ದು 30ನೇ ತಾರೀಕು. ಇವಾಗ ಆಗಲೇ ನಿಮಗೆ ಸೊ ನೋಡ್ಬೋದು, ಇವತ್ತು 8ನೇ ತಾರೀಕು ಬುಧವಾರ. ನಾಟಿ ಮಾಡಿದ್ದು 30ನೇ ತಾರೀಕು. ನೋಡಿ, ಇದು ಫಸ್ಟ್ ಕ್ಲಾಸ್ ಕ್ವಾಲಿಟಿ, ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡ್ಬೋದು ಇಲ್ಲಿ ಎಲೆ ನೋಡಿ, ಅರ್ಧ ಅಡಿ ಕೆಳಗಡೆಯಿಂದ ನೋಡಿದ್ರೆ ನಿಮಗೆ ಅರ್ಧ ಅಡಿ ಮೇಲೆ ಎಲೆ ಬರ್ತಾಯಿದೆ. ಇದು ಟಾಪ್ ಕ್ವಾಲಿಟಿ ವೀಕ್ಷಕರೇ. ನೋಡಿ, ಇಲ್ಲಿ ಸುಟ್ಟೋಗಿದೆ ಬಿಸಿಲಿಗೆ, ಆದರೂ ಪರವಾಗಿಲ್ಲ, ಹೊಸ ಸುಳಿ ಬರುತ್ತೆ. ಏನಕ್ಕೂ ಟೆನ್ಷನ್ ಮಾಡ್ಕೊಬೇಡಿ. ಕಂದು ಹಾಕೋರಲ್ಲಿ ನಿಮಗೆ 2ನೇ ತಿಂಗಳು ಆದಮೇಲೆ ನಿಮಗೆ ಹುಳ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ದಿನ ಟಿಶ್ಯೂ ಕಲ್ಚರ್ ಹಾಕ್ದವ್ರಿಗೆ ಮಾತ್ರ ವೆದರ್ ಮೇಲೆ ಡಿಪೆಂಡು. ಹುಳ ಬಂದರೆ ಮೆಣಸಿನ್ಕಾಯಿ ಕಷಾಯ ಹೊಡಿಬೋದು. ನೋಡಿ, ಇದೆಲ್ಲ ಸುಟ್ಟೋಗಿರೋದ್ರಿಂದ ಹೊಸ ಎಲೆ ಇದರಲ್ಲೇ ಚಿಗುರುತ್ತೆ, ನೋ ಪ್ರಾಬ್ಲಮ್. ಎರಡು ಸುಳಿ ಸುಟ್ಟಿ 3ನೇ ಚೆನ್ನಾಗಿ ಬರ್ತಾ ಇದೆ ಅಲ್ಲ, ಅದು ಡಿಪೆಂಡ್. ನೋಡಿ,
ಹೇಗಿದೆ ಸರ್? ಸೂಪರ್ ಐತ್ರಿ ಸರ್. ಹಾಂ, ಇಷ್ಟು ಬೇಗ ಕಡ್ದಿರೋದು ನೋಡಿದ್ದೀರಾ? ನೋಡೇ ಇಲ್ಲ. ಸೊ ಸಾಹೇಬ್ರು ಬೆಳಗಾಮಿಂದ ಬಂದಿದ್ದಾರೆ ಇವತ್ತು ನೋಡೋಕ್ಕೆ ನಮ್ಮ ತೋಟ ಮೈಸೂರಿಗೆ. ಸರ್ ಹಂಗೆ ಏಲಕ್ಕಿ ನೀವು ಬೆಳೆ ಬಂದಿರೋದನ್ನ ತೋರಿಸಿದ್ರಿ, ಬನ್ನಿ ಹಂಗೆ. ಕಟಿಂಗ್ ಮಾಡಿದ್ದು ನೋಡಿದ್ವಿ ರೀ, ಕಟಿಂಗ್ ಬಂದದ. ಹಾಂ, ಹೇಗೆ ಎಲ್ಲ ಭಾಳ ಚೆನ್ನಾಗಿತ್ತು ರೀ, ಶೈನಿಂಗು ಐತ್ರಿ ಅದು. ಹಾಂ, ಅದಕ್ಕೆ ಮತ್ತೆ ಇದು ಪ್ಲಾಂಟೇಶನ್ ಮಾಡೋದು ನೋಡಿದ್ವಿ. ಇದು ಇಷ್ಟು ದಿನದೊಳಗೆ ಎಷ್ಟು ಬೇಗನೆ ಮಳಿಕೆ ಬರ್ತೈತೆ. ಬರೀ 8 ದಿನ. ಆಮೇಲೆ ಎಷ್ಟು ಹೆಲ್ದಿಯಾಗಿ ಬರ್ತದೆ ಸರ್? ಹಾಂ, ಪೂರಾ ಹೆಲ್ದಿ ಐತೆ. ಮತ್ತು ಕಂದದ್ದು ಇಷ್ಟು ಬೇಗನೆ ಮಳಿಕೆ ಬರೋದು ಅಂದ್ರೆ ಆಶ್ಚರ್ಯ. ಹಾಂ ನೋಡಿ, ಅರ್ಧ ಅಡಿ ಮೇಲೆ ಎಲೆ ಬಂದರೆ ನಿಮಗೆ ಫಸ್ಟ್ ಕ್ವಾಲಿಟಿ. ಹಾಂ. ಸೊ ಇಷ್ಟೇ ಮಾಡಬೇಕಾಗಿರೋದು. ಫಸ್ಟು 10 ಡೇಸು ಕಂಪ್ಲೀಟು ನೀರು ಇಂಪಾರ್ಟೆಂಟು. ಇನ್ನು ಟಿಶ್ಯೂ ಕಲ್ಚರ್ ಹಾಕಿರೋರು, ನೀವು ಟಿಶ್ಯೂ ಕಲ್ಚರ್ ನಾಟಿ ಮಾಡಿದ ಮೇಲೆ ನಮ್ಮದು 1 ವಾರ ಮುಂಚೆನೇ ನಮ್ಮದು ಜೀವಾಣುಗಳು ತರಿಸ್ಕೊಂಡಿರಿ. ನಾಟಿ ಮಾಡಿದ್ಮೇಲೆ 5 ದಿನ ಆದಮೇಲೆ ಒಂದೊಂದು ಡೋಸ್ ಹಾಕಿ, ಅದೂ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೇನಾದ್ರು ಇದೆಯಾ ಸರ್ ನಿಮ್ಮ ಡೌಟು? ಇಲ್ಲ, ಹಂಗೆ ಒಂದು ಲೈನ್ ಫುಲ್ ತೋರ್ಸ್ಕೊಂಬಂದ್ಬಿಡಿ ಕ್ಲೋಸಪ್ಪಲ್ಲಿ ಮುಂದೆ. ಇಲ್ಲಿ ಇನ್ನೂ ಬಂದಿಲ್ಲ ಅಲ್ಲಿ. ಬರುತ್ತೆ, ಇದು ಮೇಲ್ಗಡೆ ಕೊಲ್ತಿದ್ರು, ಒಳಗಿಂದ ಬರುತ್ತೆ. ಒಂದು ಪುಡಿ ಕಟ್ ಮಾಡಿ ನೋಡ್ರಲ್ಲ ಸರ್. ಇಲ್ಲ, ಬರುತ್ತೆ, ಇದೆಲ್ಲ ಬರುತ್ತೆ 100%. ಸೊ ಯಾವುದೋ ಕಂದು ಬಂದಿಲ್ಲದೆ ಇರೋರು ಟೆನ್ಷನ್ ಮಾಡ್ಕೊಬೇಡಿ. ನಮ್ಮದು 9 ದಿನದಲ್ಲಿ ಬಂದಿದೆ ಅಂತ ಎಲ್ಲರದು ಬರಬೇಕಾಗಿಲ್ಲ. ನಾನು ಹೇಳಿದ್ದು ಕಂದು ಸೈಜು, ವೆದರು ಎಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ. ದಪ್ಪ ಇರೋದು ಬೇಗ ಬರುತ್ತೆ, ಸಣ್ಣ ಇರೋದು ಲೇಟ್ ಆಗುತ್ತೆ. ಅದಕ್ಕೆ ನಾವು ಒಳ್ಳೆ ಕಂದನ್ನು ಆಯ್ಕೆ ಮಾಡಬೇಕು. ನೋಡಿ, ಎಲ್ಲ ಫಸ್ಟ್ ಕ್ಲಾಸಾಗಿ ಬಂದಿದೆ. ಒಂದು ತಿಂಗಳು ತನಕ ವೀಕ್ಷಕರೇ ಕಾಯಬೇಕಾಗುತ್ತೆ, ಅರ್ಜೆಂಟ್ ಮಾಡಬೇಡಿ. 1 ತಿಂಗಳು ತನಕನೂ ಕಡಿಯುತ್ತೆ. ಇದಿಷ್ಟು ನೋಡಿ, ಮೇಲ್ಗಡೆ ಸಿಪ್ಪೆ ಕೊಳ್ತೋದ್ರೂ ಇದು ಒಳಗಡೆಯಿಂದ ಚೆನ್ನಾಗಿ ಬರ್ತಾ ಇರುತ್ತೆ. 100% ಬರುತ್ತೆ. ನೋಡಿ, ಇದು ಒಳಗಡೆ ಮುರಿದ್ರೆ ಇವಾಗ ಗೊತ್ತಾಗುತ್ತೆ ನಿಮಗೆ ಫೀಲಿಂಗು. ಇದು ಇಟ್ಕೊಂಡ್ರೆ ಫೀಲಿಂಗ್ ಗೊತ್ತಾಗುತ್ತೆ, ಗಟ್ಟಿ ಇರುತ್ತೆ. ಸೊ ಗಟ್ಟಿ ಇದ್ದರೆ ಬಂದೇ ಬರುತ್ತೆ. ನೀರಿಂದು ಮೇಲ್ಗಡೆ ಒಣಗಿದ್ರು ನೋಡಿ, ಒಳಗಡೆ ನಿಮಗೆ ತೇವಾಂಶ ಇದ್ದರೆ ಸಾಕು. ನೀರು ಇಷ್ಟೇ ಸಾಕು. ಏನು ಬಿಡ್ತಾ ಇದ್ದೀರಾ 1 ಅವರ್, ಅರ್ಧ ಗಂಟೆ, ಡಿಪೆಂಡ್ಸ್ ಆನ್ ಸಾಯಿಲ್. ಒಂದೊಂದು ಮಣ್ಣು ಒಂದೊಂದು ಥರ. ನಿಮ್ಮ ಮಣ್ಣ ಪರೀಕ್ಷೆ ನೀವೇ ಮಾಡಬೇಕಾಗುತ್ತೆ. ನೋಡಿ, ಇದು ಮೇಲ್ಗಡೆ ಕೊಳ್ತೋಗಿದ್ರು ಗಟ್ಟಿ ಇದೆ, ಮುಟ್ಟಿದ್ರೆ ಗೊತ್ತಾಗುತ್ತೆ. ಇದು ಚಿಗುರು ಬಂದೇ ಬರುತ್ತೆ ಸರ್. 100% ಎಲ್ಲ ಚಿಗುರು ಬರತ್ತೈತಲ್ರಿ? ಓ ಎಸ್, ನಮ್ಮದು ನೋಡಿ ಎಲ್ಲ 90% ಕಟ್ ಆಗ್ತಾರೋ. ಹೌದು. ಸೊ ಅದಕ್ಕೆ ನಾವು ತಪ್ಪುಗಳಿಗೆ ಅಂತ ಒಂದು 50 ಬೇರೆ ಮಾಡ್ಕೊಂಡಿರ್ತೀವಿ. ಅದು ನೋಡಿಕೊಂಡು ಆಮೇಲೆ ಏನಾದ್ರು ಬಂದಿಲ್ಲದೆ ಇರೋದ್ರಲ್ಲಿ ಆಮೇಲೆ ಬರೋ ಥರ ಮಾಡೋದು. ಹಾಗೆ ಎಲ್ಲರೂ ಡ್ರಿಪ್ ಲೈನ್ ಚೆಕ್ ಮಾಡ್ಕೊಳ್ಳಿ. ಕೊನೆ ತನಕನೂ ಬರಬೇಕು. ಸ್ಟಾರ್ಟಿಂಗಿಂದ ಕೊನೆ ತನಕ ಎಲ್ಲ ಡ್ರಿಪ್ ಲೈನು ಕೊನೆ. ಗಿಡ ಇಲ್ಲಿದೆ ಅಂದರೆ ಡ್ರಿಪ್ಪು 1 ಅಡಿ ಮುಂದೆ ಬಂದು ನಿಂತಿರಬೇಕು. ಇಲ್ಲೇನಾದ್ರು ಒಂದು ಈ ಥರ ಬಾರದ್ದೇನಾದ್ರು ಇಟ್ಬಿಟ್ರೆ ಅದಕ್ಕೆ ಸಪೋರ್ಟ್ ಆಗುತ್ತೆ. ನೋಡಿ, ಇವಾಗ ಇದು ಎಂಡ್ ಕ್ಯಾಪ್ ಹಾಕಿದೆ. ನೋಡಿ, ಗಿಡ ಇಲ್ಲಿದೆ, ಡ್ರಿಪ್ಪು ದೂರ ಇದೆ. ಸೊ ಅದೆಲ್ಲ ಚೆಕ್ ಮಾಡಬೇಕು. ಎಲ್ಲ ಡ್ರಿಪ್ಪನ್ನು ಎಳ್ದು ಅಟ್ಲೀಸ್ಟು ನಿಮಗೆ ಗಿಡದಿಂದ 1 ಅಡಿ ಇರಬೇಕು. ಸುರೇಶ್, ಅಲ್ಲಿ ಸ್ವಲ್ಪ ಎಳೀರಿ ಮುಂದೆ. ಅಷ್ಟೇನಾ? ಮತ್ತು ಯಾಕೆ ಇಷ್ಟು ಮುಂದೆ ಮಾಡಿದ್ದಾರೆ? ಬನ್ನಿ, ಇದು ಇಲ್ಲಿಡಿ ಕಲ್ಲು. ಇದನ್ನ ಎತ್ತಿ ಮೇಲಿಡಿ. ಇದು ಮಣ್ಣಿಂದು ಕಲ್ಲಿಟ್ಟು ನೋಡಿ. ಈ ಥರ ಒಂದೊಂದು ಚೆಕ್ ಮಾಡಿ ಎಳ್ದು ಒಂದೊಂದು ಕಲ್ಲಿಟ್ಟು ಇಲ್ಲಿಡಿ. ಬಿಸಿಲಾಗ ಬರ್ತೈತ್ರಿ ಸರ್, ಮತ್ತೆ ನೈಟ್ ಜಗ್ತೈತ್ರಿ ಅದು ಹೊಳ್ಳಿ. ಹಾಂ, ಸೊ ಡ್ರಿಪ್ ಲೈನ್ ಚೆಕ್ ಮಾಡಿ, ತುಂಬ ಇಂಪಾರ್ಟೆಂಟು. ನೀರು ಸಿಗದೇ ಇರೋ ಕಡೆ ಅದು
ಮಳೆ ಬಂದರೆ ಓಕೆ, ಇಲ್ಲಾಂದರೆ ಅದು ಹುಟ್ಟೋದಿಲ್ಲ. ಸೊ ಹಾಗಾಗಿ ಎಲ್ಲದನ್ನು ಚೆಕ್ ಮಾಡಿ. ನೀರು ತುಂಬ ಇಂಪಾರ್ಟೆಂಟು ವೀಕ್ಷಕರೇ. ನೀರು ಜಾಸ್ತಿ ಬಿಟ್ಟರು ಕಂದು ಕೊಳ್ತೋಗುತ್ತೆ, ನೀರು ಕಮ್ಮಿ ಆದರೆ ನಿಮಗೆ ಕಂದು ಡ್ರೈ ಆಗೋಗುತ್ತೆ. ಸೊ ನೀವೇನು ಮಾಡಬೇಕು, ಪ್ರತಿ ಸತಿ ಒಂದು ವಾರ ನಿಮಗೆ ಅರ್ಥ ಆಗೋ ತನಕ ನೋಡಿ, ಇದು ಡ್ರೈ ಇದೆ ಅಂದ್ಬಿಟ್ಟು ನೀರು ಬಿಡಬಾರ್ದು. ಹಿಂಗೆ ಕೆರೆದು ನೋಡಬೇಕು ಒಳಗಡೆ. ನೋಡಿ ಎಷ್ಟು ಒದ್ದೆ ತೇವಾಂಶ ಇದೆ. ಇಷ್ಟು ತೇವಾಂಶ ಇದ್ದರೆ ನಿಮಗೆ ನೀರು ಕೊಡೋ ಅಗತ್ಯ ಇಲ್ಲ. ತಿರ್ಗಾ ಒಂದಿನ ಬಿಟ್ಟು ಒಂದಿನ ಕೊಡಿ, ನೋಡ್ಕೊಂಡು ಕೊಡಿ, ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಭೂಮಿಯಿಂದ ಭೂಮಿ ಬೇರೆ ಆಗುತ್ತೆ ಸರ್. ಬೇರೆ ಆಗುತ್ತೆ. ನಮ್ಮ ಭೂಮಿ ಒಂಥರ ಇರುತ್ತೆ, ನಿಮ್ಮ ಭೂಮಿ ಒಂಥರ ಇರುತ್ತೆ. ಸೊ ಇಷ್ಟು ಮಾಡಿದರೆ ಸಾಕು. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. First